ಅನಾರೋಗ್ಯದಿಂದ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನರಾಗಿದ್ದಾರೆ. ಬೆಂಗಳೂರಿನ ಜಯನಗರ ಅವರ ಪುತ್ರಿಯ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಬಿಸಿ ನಾಗೇಶ್ ಅವರು. ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ರು ಬಿಸಿ ನಾಗೇಶ್. ನಾಳೆ ತಿಪಟೂರಲ್ಲಿ ಮಾಜಿ ಸಚಿವ ನಾಗೇಶ್ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದರು. 2021ರಿಂದ 23ರವರೆಗೆ ಶಿಕ್ಷಣ ಸಚಿವರಾಗಿದ್ದರು ಬಿಸಿ ನಾಗೇಶ್. 2 ಬಾರಿ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು. ಇವತ್ತು ರಾತ್ರಿಯೇ ಪಾರ್ಥಿವ ಶರೀರವನ್ನು ತಿಪಟೂರಿಗೆ ರವಾನೆ ಮಾಡಲಾಗುತ್ತೆ. 67 ವರ್ಷ ವಯಸ್ಸಾಗಿತ್ತು ಬಿಸಿ ನಾಗೇಶ್ ಅವರಿಗೆ. ಬಹಳ ಕಾಲದಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ವಯೋಸಹಜವಾಗಿ ಸಾಕಷ್ಟು ಅನಾರೋಗ್ಯ ಸಮಸ್ಯೆ ಅವರನ್ನು ಕಾಡ್ತಾ ಇತ್ತು. ಬೆಂಗಳೂರಿನ ಜಯನಗರದ ಅವರ ಪುತ್ರಿಯ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ, ಮಾಜಿ ಸಚಿವರು. ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿದ್ದಂಥವರು. RSSನಿಂದ ಬಂದು BJPಯಿಂದ ಶಾಸಕರಾಗಿ ಆಯ್ಕೆಯಾಗಿ ಸಂಪುಟದಲ್ಲಿ, ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವರು ಬಿಸಿ ನಾಗೇಶ್ ಅವರು. ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಇದೀಗ ಬೆಂಗಳೂರಿನ ಜಯನಗರದ ಅವರ ಪುತ್ರಿಯ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. 2021ರಿಂದ 2023ರವರೆಗೆ ಶಿಕ್ಷಣ ಸಚಿವರಾಗಿದ್ದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. 2 ಬಾರಿ ತಿಪಟೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಬೊಮ್ಮಾಯಿ ಅವರ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. RSSನ ಕಟ್ಟಾಳು ಅಂತ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನ್ಯಡ್ಕ. ಕಿರಣ್, ಬೊಮ್ಮಾಯಿ ಅವರ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿದ್ದರು. RSSನಲ್ಲಿ ಕಟ್ಟಾಳು ಅಂತ ಗುರುತಿಸಿಕೊಂಡಿದ್ದಂಥವರು. ಬಿಸಿ ನಾಗೇಶ್ ನಿಧನರಾಗಿದ್ದಾರೆ. ಸದ್ಯ ಏನು ತಿಳಿದು ಬರ್ತಾ ಇದೆ? ವಿಜಯ್, ಮಾಜಿ ಸಚಿವ ಮತ್ತು ಮಾಜಿ ಶಾಸಕ ಬಿಸಿ ನಾಗೇಶ್ ಅವರು ಸುಮಾರು 1 ಗಂಟೆಗಳ ಹಿಂದೆ ಬೆಂಗಳೂರಿನ ತಮ್ಮ ಪುತ್ರಿಯ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ. ಅಂದ್ರೆ ಅವರು ದೀರ್ಘಕಾಲದಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹೀಗಾಗಿ ಸಚಿವರಾಗಿದ್ದಂತ ನಂತರ ಅಂದ್ರೆ 2021ರಿಂದ 2023ವರೆಗೂ 2 ವರ್ಷಗಳ ಕಾಲ ಅವರು ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿ ಮತ್ತು ಸಕಾಲ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಅನಂತರದಲ್ಲಿ ಅವರಿಗೆ ಅನಾರೋಗ್ಯಕ್ಕೆ ಅವರು ಒಳಗಾಗಿದ್ರು. ಹೀಗಾಗಿ ದೀರ್ಘಕಾಲದಿಂದಲೂ ಕೂಡ ಅನಾರೋಗ್ಯದಿಂದ ಇದ್ದಂತ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಅವರು ಪಡೆದುಕೊಳ್ತಾ ಇದ್ರು. ಸದ್ಯಕ್ಕೆ ಅವರು ಬೆಂಗಳೂರಿನ ಜಯನಗರದಲ್ಲಿರುವಂತಹ ತಮ್ಮ ಪುತ್ರಿಯ ನಿವಾಸದಲ್ಲೇ ಇದ್ರು ಅನ್ನುವಂತ ಒಂದು ಮಾಹಿತಿ ಇದೆ. ಹೀಗಾಗಿ ಅವರು ನಿಧನ ಹೊಂದುವಂತ ಸಂದರ್ಭದಲ್ಲೂ ಕೂಡ ಪುತ್ರಿಯ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಬಹುತೇಕ ಇವತ್ತು ರಾತ್ರಿ ವೇಳೆಗೆ ಅವರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಂಡ ಬಳಿಕ ತಿಪಟೂರಿಗೆ ಪಾರ್ಥಿವ ಶರೀರನ ಕುಟುಂಬಸ್ಥರು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಮಧ್ಯೆ ಕೂಡ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಅಂತಿಮ ದರ್ಶನ ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಅದು ಇನ್ನೂ ಕೂಡ ಯಾವುದೇ ರೀತಿಯಲ್ಲೂ ಖಚಿತಪಟ್ಟಿಲ್ಲ. ನಾಳೆ ಮಧ್ಯಾಹ್ನದ ವೇಳೆಗೆ ತಿಪಟೂರಿನಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ತೀರ್ಮಾನಗಳನ್ನ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತ ಒಂದು ಮಾಹಿತಿಗಳು ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹೀಗಾಗಿ ಸಚಿವ ನಾಗೇಶ್ ಅವರು ಇವತ್ತು ನಿಧನರಾಗಿರುವಂತದ್ದು. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಒಬ್ಬ ಪುತ್ರಿ ಹಾಗೂ ಓರ್ವ ಪುತ್ರನವರು ಸದ್ಯಕ್ಕೆ ಅಗಲಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವಿಜಯ್, ಓಕೆ ಕಿರಣ್, ಅಂದ್ರೆ ಈಗಲೇ ಪಾರ್ಥಿವ ಶರೀರವನ್ನ ತಿಪಟೂರಿಗೆ ಕೊಂಡೊಯ್ಯಲಾಗುತ್ತಾ? ಆ ಬಗ್ಗೆ ಏನಾದ್ರು ತೀರ್ಮಾನಗಳಾಗಿದೆಯಾ? ಕುಟುಂಬದವರು ಏನಾದ್ರು ಹೇಳ್ತಿದ್ದಾರಾ? ವಿಜಯ್, ಈಗಿನ ಮಾಹಿತಿಗಳ ಪ್ರಕಾರವಾಗಿ ಇಂದು ರಾತ್ರಿ ತಿಪಟೂರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಇದರ ಮಧ್ಯೆ ಬಿಜೆಪಿಯ ರಾಜ್ಯ ಮುಖಂಡರು ಕೂಡ ಅವರು ಅವರ ಪಾರ್ಥಿವ ಶರೀರವನ್ನ ಬಿಜೆಪಿಯ ರಾಜ್ಯ ಕಚೇರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕುಟುಂಬ ಸದಸ್ಯರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ಅದು ಯಾವುದು ಕೂಡ ಇನ್ನೂ ಖಚಿತಪಟ್ಟಿಲ್ಲ. ಆದ್ರೆ ನಾಳೆ ತಿಪಟೂರಿನಲ್ಲಿ ಅಂತ್ಯಕ್ರಿಯೆ ಅನ್ನುವಂಥದ್ದಷ್ಟೇ ಈಗ ಸದ್ಯಕ್ಕೆ ಖಚಿತವಾಗಿದೆ. ಕುಟುಂಬಸ್ಥರ ಮಾಹಿತಿಗಳ ಪ್ರಕಾರವಾಗಿ ಇವತ್ತು ರಾತ್ರಿ ತೆಗೆದುಕೊಂಡು ಹೋಗಲಾಗತ್ತೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಇದೆ. 1-2 ಗಂಟೆಗಳ ಅವಧಿಯಲ್ಲಿ ಈ ವಿಚಾರ ಖಚಿತವಾಗತ್ತೆ. ವಿಜಯ್, ಥ್ಯಾಂಕ್ ಯು ಕಿರಣ್. ಬಿಸಿ ನಾಗೇಶ್ವರ ನಿಧನಕ್ಕೆ BY ವಿಜಯೇಂದ್ರ ಸಂತಾಪ ಸೂಚಿಸಿದ್ದಾರೆ. ನಾಗೇಶ್ವರ ನಿಧನಕ್ಕೆ ಸಂಸದ ಬೊಮ್ಮಾಯಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಅವರು ವಿಧಿವಶರಾದ ಸುದ್ದಿ ತಿಳಿದು ತೀವ್ರ ಆಘಾತ ಹಾಗೂ ದುಃಖವನ್ನ ಉಂಟು ಮಾಡಿದೆ ನಮಗೆ. ಸರಳತೆ, ವೈಚಾರಿಕ ಬದ್ಧತೆ, ನಿಷ್ಠೆ ಹಾಗೂ ಜನಪರ ಕಾಳಜಿ ಇದ್ದಂತಹ ವ್ಯಕ್ತಿ. ಈ ವ್ಯಕ್ತಿತ್ವದಿಂದಲೇ ಬಿಸಿ ನಾಗೇಶ್ ಅವರು ಹೆಸರಾಗಿದ್ರು. ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ಸಂಸದ
ಬೊಮ್ಮಾಯಿಯವರು ಸಂತಾಪವನ್ನು ಸೂಚಿಸಿದ್ದಾರೆ. ಬೊಮ್ಮಾಯಿಯವರ ಸಂಪುಟದಲ್ಲೇ BC ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದರು 2021ರಿಂದ 2023ರ ಅವಧಿ. ನಾಳೆ BC ನಾಗೇಶ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಬೆಳಗ್ಗೆ 8 ಗಂಟೆಗೆ ಬಿಜೆಪಿ ಕಚೇರಿಗೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಜನಪ್ರತಿನಿಧಿಗಳು ಕಾರ್ಯಕರ್ತರು ಅಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ. ಅಂತಿಮ ದರ್ಶನದ ನಂತರ ತಿಪಟೂರಿಗೆ ಮೃತದೇಹವನ್ನು ರವಾನಿಸಲಾಗುತ್ತೆ. ಇವತ್ತು ರಾತ್ರಿ ಬೆಂಗಳೂರಲ್ಲೇ ಇರುತ್ತೆ ಪಾರ್ಥಿವ ಶರೀರ ಅನ್ನೋ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಂದು ಹಂತದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಈಗಲೇ ಪಾರ್ಥಿವ ಶರೀರವನ್ನು ತಿಪಟೂರಿಗೆ ಕೊಂಡೊಯ್ಯಲಾಗುತ್ತೆ, ನಾಳೆ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ, ನಂತರ ಅಂತ್ಯಕ್ರಿಯೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲ, ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಬಿಜೆಪಿ ಕಚೇರಿಗೆ ಕೊಂಡೊಯ್ಯಲಾಗುತ್ತೆ ಪಾರ್ಥಿವ ಶರೀರವನ್ನು. ನಾಳೆ ಜನಪ್ರತಿನಿಧಿಗಳು, ಬಿಜೆಪಿಯ ನಾಯಕರು ಜೊತೆಗೆ ಕಾರ್ಯಕರ್ತರು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ. ಅದಾದ ಬಳಿಕವೇ ಪಾರ್ಥಿವ ಶರೀರವನ್ನು ತಿಪಟೂರಿಗೆ ಕೊಂಡೊಯ್ಯಲಾಗುತ್ತೆ. ಅದಾದ ಮೇಲೆ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ನಂತರದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ.